ಗಿಮಿಕ್ ಅಷ್ಟೇ ಇದೆಲ್ಲ ಬಿಗ್ ಬಾಸ್ ಇಲ್ಲಿ ಒಂದೂವರೆ ಕೋಟಿ ಮುಂಡಾಯಿಸ್ತಾ ಸರ್ ದಯವಿಟ್ಟು ಬಿಗ್ ಬಾಸ್ ಬ್ಯಾನ್ ಮಾಡಬೇಕು. ಅವನಿಗೆ ಕೊಬ್ಬು ಜಾಸ್ತಿ ಅದಕ್ಕೆ. ಸುಮ್ಮನೆ ವಿನಯ್ ಜೊತೆ ಚಮಚಾಗಿರಿ ಮಾಡ್ಕೊಂಡಿರ್ತಾಳೆ ಯಾವಾಗ್ಲೂ. ವಿಲ್ಲನ್ ಇರೋವರೆಗೂ ಅಷ್ಟೇನೆ ಇರೋ ವ್ಯಾಲ್ಯೂ. ಅವ್ನು ಒಳ್ಳೆಯವನು ಹೆಂಗಿದಾನ ಹಂಗೆ ಇದ್ದಾನೆ. ಸುಳ್ಳಿದು ಹಳ್ಳಿ ಕರೆ ಗೆಲ್ಬೇಕು. ಜನಕ್ಕೆ ತಲೆ ತಿನ್ನಕ್ಕೋಸ್ಕರ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದಾರೆ. ಡ್ರೋನ್ ಬಿಟ್ನಲ್ಲ ದೊಡ್ಡದಾಗೆ ಚೆನ್ನಾಗಿ ಮೇಲೆ. ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ಈ ವಾರ ಬಿಗ್ ಬಾಸ್ ಅಲ್ಲಿ ಯಾರು ಎಲಿಮಿನೇಟ್ ಆಗಿಲ್ಲ. ಪ್ರತಿ ವಾರನೂ ಯಾರಾದರೂ ಮನೆಗೆ ಟಿಕೆಟ್ ತಗೊಳ್ಳೋರು, ಆದರೆ ಈ ವಾರ ಯಾರೂ ಮನೆಗೆ ಹೋಗಿಲ್ಲ. ಮುಂದಿನ ವಾರ ಏನಾದರೂ ಡಬಲ್ ಎಲಿಮಿನೇಷನ್ ಇರ್ತಾ ಇಲ್ವಾ, ಅಥವಾ ಬಿಗ್ ಬಾಸ್ ಅಲ್ಲಿ ಫೈನಲ್ ಅಲ್ಲಿ ಯಾರು ವಿನ್ ಆಗಬೇಕು, ಯಾರು ಅವ್ರ ಫೇವ್ರೇಟು, ಯಾರು ವಿನ್ ಆಗಲೇಬಾರ್ದು ಅಂತ ಜನಕ್ಕೆ ಏನು ಅನ್ಸುತ್ತೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಈ ವಾರ ಬಿಗ್ ಬಾಸ್ ಇಂದ ಯಾರು ಎಲಿಮಿನೇಟ್ ಆಗಿಲ್ಲ. ಮುಂದಿನ ವಾರ ಫಸ್ಟ್ ಯಾರು ಹೋಗ್ಬೇಕು ಮನೆಗೆ? ಸಂಗೀತನೇ ಹೋಗ್ಬೇಕು. ಏನಕ್ಕೆ ಸರ್? ವೇಸ್ಟ್ ಅವಳು. ಏನೈತೆ ಅವಳು? ಏನು ಇಲ್ಲ, ಆಟನೂ ಇಲ್ಲ, ಏನೂ ಇಲ್ಲ. ಓಕೆ, ಇಷ್ಟು ವಾರ ಹಂಗಂದ್ರೆ ಹೆಂಗ್ ಬಿಡ್ಕೊಂಡು ಬಂದ್ಬಿಟ್ರೆ ಸರ್? ಅದೇ ಇವ್ರು ಮಾಡೋದು, ಜನಗಳು ಮಾಡೋದು, ಕಳ್ಳಾಟಗಳು, ವಿನಯ್ ಜೊತೆ ಇರೋದು, ಕಾರ್ತಿಕ್ ಜೊತೆ ಇರೋದು, ನಮ್ರತ ಜೊತೆ ಇರೋದು, ಟೋಟಲ್ ಅವ್ರಿಬ್ರು ವೇಸ್ಟ್. ನಮ್ರತ ಸಂಗೀತ ಇಬ್ರು ವೇಸ್ಟ್. ಓಕೆ, ಈ ವಾರ ವರ್ತೂರ್ ಅವ್ರ ಮನೆಗೆ ಹೋಗ್ತಾರೆ ಅಂತ ಇಂಟರ್ನೆಟ್ ಅಲ್ಲಿ ಸುದ್ದಿ ಇತ್ತಲ್ಲ, ಅದ್ರ ಬಗ್ಗೆ? ಹೊರ್ತೂರು ಕಳ್ಸೋರು ವೇಸ್ಟ್ ಸರ್. ಓಕೆ, ರೈತ ಆಗಿದ್ರೆ ಅವ್ರ ಹುಡುಗ ಜನಗಳು ಸ್ವಲ್ಪ ಅನ್ನ ಆದ್ರೂ ಹಾಕ್ತಾನೆ. ಇವ್ರಿಗಿದ್ರೆ ಇನ್ನು ಮನೆಯವ್ರು ತಿಂತಾರೆ ಅನ್ನ ಹಾಕೊಂಡು. ಓಕೆ, ಅವ್ರೇಳಿ ತಿಂತಾರೆ, ಅವ್ರವರೇ ತಿಂತಾರೆ, ಹಾಕ್ದಾಗ್ತಾನೆ ತಿನ್ಕೊಬೇಕು ಅಷ್ಟೇ ಮನೇಲಿ. ಓಕೆ, ಫೈನಲ್ಸ್ ಯಾರ್ಯಾರು ಹೋಗ್ಬೇಕು ಸರ್? ಹೋದ್ರೆ ಕಾರ್ತಿಕ್ ವಿನಯ್ ಹೋಗ್ಬೇಕು. ಓಕೆ, ಏನಕ್ಕೆ ಅವರಿಬ್ರು? ಅವರಿಬ್ರು ಕಷ್ಟಪಟ್ಟಿದ್ದಾರೆ, ಎಲ್ಲ ಟಾಸ್ಕ್ ಆಡಿದ್ದಾರೆ. ಓಕೆ, ವಿನಯ್ ಏನೇನು ಆಡೋ? ಎಲ್ಲ ಟಾಸ್ಕ್ ಆಡಿದ್ದಾನೆ, ಏನು ಟಾಸ್ಕ್ ಆಡಿಲ್ಲ. ಎಲ್ಲರೂ ಕಷ್ಟ ಯಾರು ಬಿದ್ದಾರೆ. ವಿನ್ನರ್ ಆಗ್ಬೇಕು ನಿಮಗೆ? ಕಾರ್ತಿಕ್ ಆಗ್ಬೇಕು. ಏನಕ್ಕೆ? ಅವ್ನು ಒಳ್ಳೆಯವನು ಹೆಂಗಿದಾನ ಹಂಗೆ ಇದ್ದಾನೆ. ಸುಳ್ಳಿದು ಹಳ್ಳಿ ಕರೆ ಗೆಲ್ಬೇಕು. ಪಕ್ಕ ಹಳ್ಳಿ ಕರೆ ಗೆಲ್ಬೇಕು. ಹಳ್ಳಿ ಕರೆ ಗೆಲ್ಬೇಕು. ನಾವ್ಯಾಗ ರೈತರ ಮಕ್ಳು ರೀ, ಇವಾಗ ಒಬ್ರಿಗೆ ಸಹಾಯ ಮಾಡ್ತೀವಿ, ಅವ್ರೇ ಸಹಾಯ ಮಾಡ್ತಾರ. ಬರ್ತಾಳೆ, ಅದೇನೋ 1 ಕೋಟಿ ಕೊಡ್ತೀನಿ ಅಂದ್ರು, ಏಂತಿಗೆ ಬಂದವಳು? 50 ಲಕ್ಷಕ್ಕೆ ಏಂತಿಗೆ ಕಾಸೆ ಬಿಡ್ಬೇಕು? ಅದೇ ನಾನು ಬೇಡ ಅಂತ ಹೋಗ್ಬೋದಲ್ಲ, ಯಾಕೆ ಬಂದವಳು ಕೊನೆ ಗಂಟ? ಗಿಮಿಕ್ ಅಷ್ಟೇ ಇದೆಲ್ಲ ಬಿಗ್ ಬಾಸ್ ಅಲ್ವಾ? ನೀವ್ ಹೇಳ್ರಿ, ಯಾರು ಗೆಲ್ಬೇಕಂತ ಹೇಳ್ರಿ, ನೀವ್ ಹೇಳ್ರಿ. ನಾವು ಮೀಡಿಯಾ ಹೇಳಂಗಿಲ್ಲ. ಹೇಳ್ರಿ, ಇಲ್ರಿ, ನೀವು ಒಂದು ಪಬ್ಲಿಕ್ ಆಗಿ ಹೇಳ್ರಿ. ಅವ್ನು ನೋಡ್ರಿ, ಫ್ರೀ ಆಗಿ ರೈಸ್ ಮಾಡ್ತೀನಿ ಅಂತ ಹೇಳೋನೆ, 4 ಜನಕ್ಕೆ ಅನ್ನ ಹಾಕ್ತೀನಿ ಅಂದವನೆ. ಇವಳು ಏನ್ ಮಾಡ್ತಾಳೆ? ಸಂಗೀತ ಬಂದ್ರೆ ಮನೆಗೆ ಎತ್ಕೊಯ್ತಾಳೆ, ಕರ್ಗಿಸ್ತಾಳೆ, ಇನ್ನೇನ್ ಮಾಡ್ತಾಳೆ? ಈ ವಾರ ಏನಕ್ಕೆ ಎಲಿಮಿನೇಷನ್ ಆಗಿಲ್ಲ ಅಂತ? ಅದು ಗಿಮಿಕ್ಕು. ಜನಗಳು ಓಟ್ ಜಾಸ್ತಿ ಬರ್ಲಿ, TRP. ಇವಾಗ ಅವ್ರಿಬ್ರು ಹತ್ರು, ಅದೆಲ್ಲ ಒಂದು ಸಿಂಪತಿ ಕ್ರಿಯೇಟ್ ಆಯ್ತು. ಸುದೀಪ್ ಒಂಚೂರು ಸ್ಕೋಪ್ ಬತ್ತು, ಅದೆಲ್ಲ ಏನು? ಅದೇ ಸುಮ್ನೆ ಗಿಮಿಕ್ಕು. ಇದೆಲ್ಲ ರಿಯಾಲಿಟಿ ಶೋ. ಏನ್ ಫಿಲಮ್ ತೆಗಿತವ್ರೆ ಇದು ಜನ ನೋಡಕ್ಕೆ? ಹೋಯ್ತದೆ, ಇನ್ನೊಂದು 2 ವಾರ ಇರ್ತದೆ, ಹೋಯ್ತದೆ ಅಷ್ಟೇ. ಫೈನಲಿಸ್ಟ್ ಯಾರು ಇಬ್ರು ನಿಂತಿರ್ತಾರೆ ಅಂತ? ಹಳ್ಳಿಕಾರ್ ಇರ್ಬೇಕು, ಇನ್ನೊಂದು ತುಕಾಲಿನೇ ಬಂದ್ರು ಪರವಾಗಿಲ್ಲ, ಅವ್ರಿಬ್ರೇ ಬರ್ಲಿ. ಓಕೆ, ನಾಳೆ ಫೈನಲ್ ಫಸ್ಟ್ ಇವ್ರ ಮನೆಗೆ ಹೋಗ್ಲಿ ಅಂತ ಯಾರು? ಸಂಗೀತ ಹೋಗ್ಬೇಕು. ಏನಕ್ಕೆ? ಅವಳು ಸರಿ ಇಲ್ಲ, ಏನಲ್ಲ, ಅವಳು ಸರಿ ಇಲ್ಲ, ಸರಿ ಇಲ್ಲ. ಏನು ಒಂದು ಫಸ್ಟ್ ಬಂದ್ಲು, ಲವ್ ಸೀನ್ ಮಾಡಿದ್ಲು, ಕಾರ್ತಿಕ್ ಜೊತೆ ಫುಲ್ ರೊಮ್ಯಾಟಿಕ್ ಮಾಡಿದ್ಲು. ಆಮೇಲೆ ಬ್ರೇಕಪ್ ಸಾಂಗು. ಇವಾಗ ಫುಲ್ ಏನ್ ಹೇಳ್ರಿ, ಎಮೋಷನ್ ಅಷ್ಟೇ. ಇವಾಗ ಅಣ್ಣ ತಂಗಿ ಗಿನ್ನಿ ಹಂಗ ಬಂದ್ಲು, ಪ್ರತಾಪ್ನೇ ಸೈಡ್ಗೆ ಇಕ್ಬಿಡ್ಲು. ಏನ್ ನಿಮ್ಗೆ ಗೊತ್ತಲ್ಲ, ನೋಡ್ತೀರಲ್ವ ನೀವುನು, ಅದಕ್ಕೋಸ್ಕರ. ಡ್ರೋನ್ ಪ್ರತಾಪ್ ಏನಕ್ಕೆ ಗೆಲ್ಬಾರ್ದು? ಡ್ರೋನ್ ಬಿಟ್ನಲ್ಲ ದೊಡ್ಡದಾಗೆ ಚೆನ್ನಾಗಿ ಮೇಲೆ. ನೋಡ್ದವ್ರೆ, ಅದಕ್ಕೆ ಗೆದ್ರೆ ಇನ್ನ ದೊಡ್ಡ ಡ್ರೋನ್ ಬಿಟ್ಬಿಡ್ತಾನೆ ಮಾಡಿ. ಜರ್ಮನಿಲೆಲ್ಲ ಕರೀತಾರಂತೆ ಡ್ರೋನ್ ಮಾಡಕ್ಕೆ, ಆಲ್ರೆಡಿ ದೊಡ್ಡ ಡ್ರೋನ್ ಬಿಟ್ಬಿಡ್ತಾನೆ. ಆಮೇಲೆ ಇಂಡಿಯಾಗೆ ಡ್ರೋನ್ ಬಿಟ್ಟು, ಇಂಡಿಯಾ ಅಷ್ಟೇ ಕಾಣಿಸಲ್ಲ ಇಂಡಿಯಾ. ಮತ್ತೆ ಡ್ರೋನ್ ಅಲ್ಲೇ ನೋಡ್ಬೇಕು ಇಂಡಿಯಾ. ಕೊನೆಗೆ ಎಲ್ಲಾರು ಒಂದೇ ಸರಿ ಗೆಲ್ಬೇಕು, ಯಾರಾದ್ರೂ ಒಬ್ರು ಗೆಲ್ಬೇಕಂದ್ರೆ ಹಳ್ಳಿಕಾರ್ಗೆ ಜೈ ಅಷ್ಟೇ. ಹೇಳ್ತೀನಿ ತಾಳಿ. 3, 2, 1 ಎಲ್ಲ ಕಾಗಿ ಆರಿಸಿ ಬಿಗ್ ಬಾಸ್ ಮನೆಗೆ ಹೋಗು, ಅಲ್ಲೂ ಆರಿಸ್ಬಿಟ್ಟ. ಇಲ್ಲಿ ಒಂದೂವರೆ ಕೋಟಿ ಮುಂಡಾಯಿಸ್ತಾ. ನೆಕ್ಸ್ಟ್ ಸುದೀಪ್ ಫಿಕ್ಸು. ಏನಿದೆ ಎಲ್ಲ ಮುಂಡಾಯಿಸ್ಬಿಟ್ಟು ಎಲ್ರಿಗೂ 3 ನಾಮ ಹಾಕ್ಬಿಟ್ಟು ಹೋಯ್ತಾ ಇರೋದೇ ಸುಮ್ಮನೆ ಹಾರ್ಕೊಂಡು. ಓಕೆ, ಹಂಗಂದ್ರೆ ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ಬೇಕು ನಿಮ್ಗೆ? ಸರ್, ಯಾರಾದ್ರೂ ಪರವಾಗಿಲ್ಲ, ಈ ಸಂಗೀತ ಮಾತ್ರ ಗೆಲ್ಬಾರ್ದು. ಓಕೆ, ವರ್ತೂರು ಇಲ್ಲ ವಿನಯ್ ಗೆಲ್ಬೇಕು. ಓಕೆ, ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಆರಿಸ್ತವನಲ್ಲ ಚೆನ್ನಾಗಿ, ಬಿಡ್ತಾವನ ಈಗ. ಓಕೆ ಸರ್, ಹೋಗ್ಲಿ. ಓಕೆ, ಫೈನಲ್ ಅಲ್ಲಿ ಯಾರ್ಯಾರು ಇರ್ಬೇಕು? ಇಬ್ರು, ವಿನಯ್ ಇಲ್ಲ ಅಂದ್ರೆ ವರ್ತೂರು. ಏನಕ್ಕೆ ಇಬ್ರು? ಇಬ್ರು ಒಳ್ಳೆಯವ್ರೆ, ಕಡಕಾಗಿ ಆಡ್ತಾವ್ರೆ. ಓಕೆ, ವರ್ತೂರ್ ಏನಕ್ಕೆ ಗೆಲ್ಬೇಕು? ಹಳ್ಳಿಕಾರು ಸರ್, ಬಡವ್ರ ಮಗ ಅವನು, ರೈತರ ಮಗ. ವಿನಯ್ ಅವರು ವಿಲ್ಲನ್ ಇರೋವರೆಗೂ ಅಷ್ಟೇನೆ ಇರೋ ವ್ಯಾಲ್ಯೂ. ಸರ್ ದಯವಿಟ್ಟು
ಬಿಗ್ ಬಾಸ್ ಬ್ಯಾನ್ ಮಾಡಬೇಕು, ಮನೇಲಿರೋರನ್ನ ನೆಮ್ಮದಿಯಾಗಿರ್ತಾರೆ. ಇಲ್ಲ ಅದು ನೋಡಿ ನೋಡಿ ಮನೇಲಿ ಗಲಾಟೆ ಮಾಡ್ತಾ ಇರ್ತಾರೆ. ಸಂಸಾರದಲ್ಲಿ ಉಳ್ಳಿ ಹಿಂಡೋದು ಕೆಲಸನೇ ಅಲ್ಲಿ ಇಲ್ದಿರೋದೇ ಮಾಡೋದು ಪ್ರೋಗ್ರಾಮ್. ಅವಶ್ಯಕತೆನೇ ಇಲ್ದಿರೋದು ಜನಕ್ಕೆ ತಲೆ ತಿನ್ನಕ್ಕೋಸ್ಕರ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದಾರೆ. ಹೋಗ್ಲಿ ಬಿಗ್ ಬಾಸ್ ನೀವು ನೋಡಲ್ವಾ ಹಂಗಂದ್ರೆ? ನಾವು ನೋಡಲ್ಲ, ಯಾಕೆಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೇ ನೋಡಕ್ ಬಿಡಲ್ಲ, ಬೇಡ ಅಂತೀವಿ. ಇನ್ನು ನಾವೆಲ್ಲಿಂದ ನೋಡೋದು ಹೇಳಿ? ಓಕೆ ಮೇಡಮ್, ನೀವು ನೋಡ್ತೀರಾ ಬಿಗ್ ಬಾಸ್? ಹಾ, ನಾನ್ ನೋಡ್ತೀನಿ. ಸುದೀಪ್ ಬರೋ ದಿನ ಮಾತ್ರ ನೋಡ್ತೀನಿ, ಬೇರೆ ದಿನ ನೋಡಲ್ಲ. ಸುದೀಪ್ ಸ್ಪೀಚ್ಗೋಸ್ಕರ ನೋಡ್ತಾ ಇರ್ತೀನಿ ಅಷ್ಟೇ. ಯಾರ್ಯಾರು ಕಂಟೆಸ್ಟೆಂಟ್ ಗಳು ಅವ್ರೆ ಅಂತ ಗೊತ್ತಲ್ವಾ? ಹಾ, ವಿನಯ್, ಸಂಗೀತ, ವರ್ತೂರು. ಈ ವಾರ ಯಾರು ಎಲಿಮಿನೇಟ್ ಆಗಿಲ್ಲ ಅಲ್ವಾ? ಹೌದು, ಅದಕ್ಕೆ ಮುಂದಿನ ವಾರ ಫಸ್ಟ್ ಯಾರು ಮನೆಗೆ ಹೋಗ್ಬೇಕು? ವಿನಯ್ ಹೋಗ್ಬೇಕು. ವಿನಯ್ ಹೋಗ್ಬೇಕು. ವರ್ತೂರು, ಸಂಗೀತ. ಡ್ರೋನ್ ಹೋದ್ನಾ ಗೊತ್ತಿಲ್ಲ. ಹಾ, ಡ್ರೋನ್ ಬರ್ಬೇಕು. ಡ್ರೋನ್ ಗೆಲ್ಬೇಕು. ಓಕೆ, ಯಾರು ಮನೆಗೆ ಹೋಗ್ಬೇಕು ಅಂತ? ವಿನಯ್. ಏನಕ್ಕೆ? ಅವನಿಗೆ ಕೊಬ್ಬು ಜಾಸ್ತಿ, ಅದಕ್ಕೆ. ಓಕೆ, ಫೈನಲ್ ಗೆ ಯಾರಿಗೂ ಹೋಗಿ ಗೆಲ್ಬೇಕು? ಡ್ರೋನ್ ಇಲ್ಲ, ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್. ಸಂತೋಷ್ ತುಂಬಾ ಇನ್ನೋಸೆಂಟ್, ರೈತನ ಮಗ. ಇನ್ನೋಸೆಂಟ್, ಚೆನ್ನಾಗ್ ಆಡ್ತಾನೆ. ಹಿಂದೆ ಒಂದು ಮುಂದೆ ಒಂದು ಮಾಡಲ್ಲ, ಅದಕ್ಕೆ. ಅದಕ್ಕೋಸ್ಕರ ಓಕೆ, ಡ್ರೋನ್ ಅವನು ತಪ್ಪು ಮಾಡಿದಾನೆ, ಜಾಸ್ತಿ ಮಾತಾಡ್ಬಿಟ್ಟು ತಪ್ಪು ಮಾಡಿದಾನೆ, ಇಲ್ದಿರೋದ್ನ ಏನೇನೋ ಹೇಳಿ. ಬಟ್ ಅವನಿಗೊಂದು ಅವಕಾಶ ಕೊಡ್ಬೇಕು ಅಂತ ಅಷ್ಟೇ. ಅವನು ವಿನ್ನರ್ ರನ್ನರ್ ಅವನು ಎರಡರಲ್ಲಿ ಯಾವ್ದಾದ್ರು ಆದ್ರೂ ಓಕೆ. ಆಕ್ಚುಲಿ ನನ್ನ ಪ್ರಕಾರ ತನಿಷಾ ಕುಪ್ಪಂಡ ಗೆಲ್ಬೇಕು. ಶಿ ಇಸ್ ಅ ಸ್ಟ್ರಾಂಗ್ ಕಂಟೆಂಡರ್. ಹುಡುಗಿ ಆಕ್ಚುಲಿ ಶ್ರುತಿ ಆದ್ಮೇಲೆ ಯಾರು ಗೆದ್ದಿಲ್ಲ, ಸೊ ಒಂದು ಹುಡುಗಿ ಗೆಲ್ಬೇಕು. ಮತ್ತೆ ಅವ್ರು ನನ್ನ ಸೀನಿಯರ್, ನನ್ನ ಫ್ರೆಂಡ್ ಕೂಡ. ಸೊ ಹಾಗಾಗಿ ತನಿಷಾ ಕುಪ್ಪಂಡನೇ ಗೆಲ್ಬೇಕು ಅಂತ. ಸಂಗೀತ ಅವರಿಲ್ವಾ? ಅವ್ರ ಹುಡುಗಿ ಅಲ್ವಾ? ಹೌದು, ಬಟ್ ತನಿಷಾ ಅವ್ರ ಜೊತೆ ತನಿಷಾ ಅವ್ರ ಜೊತೆ ನಮ್ದು ಸ್ವಲ್ಪ ಕನೆಕ್ಷನ್, ಬಿಕಾಸ್ ಇಸ್ ಮೈ ಸೀನಿಯರ್, ನನ್ನ ಕ್ಲೋಸ್ ಫ್ರೆಂಡ್ ಕೂಡ. ಸೊ ಹಾಗಾಗಿ ಅವರೇ ಗೆಲ್ಬೇಕು ಅಂತ. ಈ ವಾರ ಎಲಿಮಿನೇಷನ್ ಏನಕ್ಕಾಗಿಲ್ಲ ಅಂತ ಅನ್ಸುತ್ತೆ? ನಾನು ಮೋಸ್ಟ್ಲಿ ಒಂದು ಅಲ್ವಾ, ಮೇ ಬಿ ಸಂತು ಮತ್ತೆ ತುಕಾಲಿ ಇಬ್ರು ಕ್ಲೋಸ್ ಫ್ರೆಂಡ್ ಅಂತ ಅವರು ಎಲಿಮಿನೇಷನ್ ಮಾಡಿಲ್ಲ ಈ ಸಲ. ಓಕೆ ಮೇಡಮ್, ಮುಂದಿನ ವಾರ ಹೋದ್ರೆ ಯಾರು ಹೋಗ್ಬೇಕು? ನೀವು ಫಸ್ಟ್ ಇವ್ರು ಹೋದ್ರೆ ಸಾಕು ಅಂತ ಯಾರು ಕಾಯ್ತಾ ಇದ್ದೀವಿ? ನಮ್ರತ. ಏನಕ್ಕೆ? ಅವಳು ಏನ್ ಚೆನ್ನಾಗಿ ಆಡೋದೇ ಇಲ್ಲ, ಸುಮ್ನೆ ವಿನಯ್ ಜೊತೆ ಚಮಚಾಗಿರಿ ಮಾಡ್ಕೊಂಡಿರ್ತಾಳೆ ಯಾವಾಗ್ಲೂ. ಅದರಿಂದ ಅವಳೇ ಹೋದ್ರೆ ಏನು ಅಷ್ಟೊಂದು ಎಫರ್ಟ್ ಇಲ್ಲ. ಕಾರ್ತಿಕ್ ಗೆಲ್ಬೇಕು. ಕಾರ್ತಿಕ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಫೈನಲ್ ಆಗಿ ಸುದೀಪ್ ಸರ್ ಇಬ್ರು ಕೈ ಹಿಡ್ಕೊಂಡಿರ್ತಾರಲ್ವಾ? ಯಾರ್ಯಾರು ಹಿಡ್ಕೊಂಡಿರ್ಬೋದು ಕೈ? ನನ್ನ ಪ್ರಕಾರ ಒಂದು ಹುಡುಗಿ ಒಂದು ಹುಡುಗ ಖಂಡಿತವಾಗ್ಲೂ ಬರ್ತಾರೆ. ಹುಡುಗ ಯಾರು? ಹುಡುಗಿ ನನ್ನ ಪ್ರಕಾರ ಹುಡುಗಿ ಅಂದ್ರೆ ತನಿಷಾ ಕುಪ್ಪಂಡ, ಬಿಕಾಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಹುಡುಗ ಆದ್ರೆ ವರ್ತೂರ್ ಸಂತೋಷ್, ಇಲ್ಲಾಂದ್ರೆ ಕಾರ್ತಿಕ್. ಇಬ್ರಲ್ಲಿ ಒಬ್ರು ಖಂಡಿತವಾಗ್ಲು. ಬೀಟ್ ಪ್ಲಸ್ ಕರ್ನಾಟಕ.